ನನ್ನ ಹೆಸರು ಶಾಲಿನಿ. ನಮ್ಮ ಊರು ಚಿತ್ರದುರ್ಗ ಗುರುಗಳೇ. ನಾನು ಹುಟ್ಟಿದ ದಿನಾಂಕ 15/2/1995 3 ಗಂಟೆ 15 ನಿಮಿಷ ಮಧ್ಯಾಹ್ನಕ್ಕೆ ಜನನಾಗಿದ್ದೇನೆ. ನಾನು ಉದ್ಯೋಗಕ್ಕಾಗಿ ತುಂಬ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಉದ್ಯೋಗ ಯಾವಾಗ ಸಿಗುತ್ತೆ ನನಗೆ ದಯವಿಟ್ಟು ತಿಳಿಸ್ತೀರಾ ಅಂತ ಕೇಳಿದ್ದಾರೆ. ಮಗ ನಕ್ಷತ್ರ ಸಿಂಹರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂಥದ್ದು ರವಿ ಮಹಾರ್ದಶ ಕಾಲ. 4/7/2027 ತನಕ ರವಿ ಮಹಾರ್ದಶ ಇದೆ. ರವಿ ದಶೆಯಲ್ಲಿ ಪ್ರಸ್ತುತ ಈಗ ಶನಿ ಭುಕ್ತಿ ನಡೀತಾ ಇದೆ. ನೀವು ಉದ್ಯೋಗ ಸಿಗುತ್ತಾ ಅಂತ ಕೇಳುವುದಕ್ಕಿಂತಲೂ ನಾನು ಮಾಡುವ ಉದ್ಯೋಗದಲ್ಲಿ ನನಗೆ ಸಮಾಧಾನ ಕಡಿಮೆ ಇದೆ ಗುರುಗಳೇ, ನಾನು ಇದನ್ನು ಬದಲಾಯಿಸಬಹುದಾ ಅಂತ ಕೇಳಿದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ, ಮಿಥುನ ಲಗ್ನದಲ್ಲಿ ಜನನಾದ ನಿಮಗೆ ಶನಿ ಮನೆಯಲ್ಲಿ ರವಿ ಇರುವುದರಿಂದ ರವಿ ಅತೃಪ್ತಕಾರಕ ಅಂತ ಹೇಳ್ತೇನೆ ನಾನು. ಅದಲ್ಲದೆ ನಿಮಗೆ ಈಗ ಗುರುಭುಕ್ತಿ ವಿರಾಮವಾಗಿ ಶನಿ ಭುಕ್ತಿ 22/4/2025 ಬರುವ ವರ್ಷ ಏಪ್ರಿಲ್ ತನಕ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ಇರುವಂತಹ ಉದ್ಯೋಗವು ಅಥವಾ ಯಾವುದೇ ಕೆಲಸವನ್ನು ನೀವು ಪ್ರಾರಂಭ ಮಾಡಿದರೂ ಅದು ನಿಮಗೆ ಸಮಾಧಾನಕರವಾದ ಫಲವನ್ನು ಕೊಡುವುದು ಕಡಿಮೆ, ಅಥವಾ ನಿಮ್ಮ ತಂದೆಗೆ ನೀವು ನಡೆದುಕೊಳ್ಳುವ ನಿಯಮಗಳು ಹಿತವಲ್ಲದೆ ಇರುವ ಲಕ್ಷಣಗಳೂ ಉಂಟಾಗಬಹುದು, ಅಥವಾ ತಂದೆಯ ಆರೋಗ್ಯ ದೃಷ್ಟಿಯಲ್ಲಿಯೂ ಜಾಗ್ರತೆಯಾಗಿರಬೇಕಾದಂಥ ಸಾಧ್ಯತೆಗಳು ಉಂಟಾಗುತ್ತೆ. ನವಮ ಸ್ಥಾನ ಅಂಥೇಳಿದರೆ ಪಿತೃವಿನ ಸ್ಥಾನವೂ ಹೌದು, ರವಿ ಅಂಥೇಳಿದರೆ ತಂದೆಯೂ ಹೌದು. 9ರಲ್ಲಿ ಈ ರವಿ ನಿಂತಾಗ ಸ್ವಲ್ಪ ತಂದೆಯ ವಿಷಯದಲ್ಲಿ ಕೆಲವು ಅಸಮಾಧಾನವಾದ ಅನುಭವಗಳು ಅಸಮಾಧಾನಗಳು ಉಂಟಾಗುತ್ತೆ ಅಂತ ಹೇಳ್ತೇವೆ. ಇನ್ನು ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶಾ ಭುಕ್ತಿ ಕಾಲವನ್ನು ನೋಡಿದಾಗ 2025 ಏಪ್ರಿಲ್ ತಿಂಗಳ ನಂತರ ನೀವೇನೆಲ್ಲ ಪ್ರಯತ್ನ ಮಾಡ್ತೀರಿ ಅದೆಲ್ಲ ನಿಮ್ಮ ಕೈಗೂಡುತ್ತೆ. ಅಲ್ಲಿಯ ತನಕ ಸಿಕ್ಕಿದ ಕೆಲಸದಲ್ಲಿಯೋ ಅಥವಾ ಇರುವ ಕೆಲಸದಲ್ಲಿಯೋ ಸುಮ್ಮನೆ ಇರಬೇಕು, ಬದಲಾಯಿಸಬಾರ್ದು. ಅಥವಾ ಕೆಲಸ ಯಾವುದಾದ್ರೂ ಬೇಕು ಅಂತಾದರೆ ಸುಮ್ಮನೆ ಸಂಬಳ ಎಷ್ಟು ಡಿಮಾಂಡ್ಗಳನ್ನು ಮಾಡದೆ ದೇವರು ಕೊಟ್ಟ ಪ್ರಸಾದ ಅಂತ ಹೇಳಿ ಕೆಲಸ ಮಾಡಿದರೆ 2025 ಏಪ್ರಿಲ್ ನಂತರದಲ್ಲಿ ನೀವು ಏನನ್ನು ಅಪೇಕ್ಷೆ ಮಾಡ್ತೀರಿ ಅದಕ್ಕೆ ಅನುಗುಣವಾದ ಉದ್ಯೋಗ ನಿಮ್ಮ ಪಾಲಿಗೆ ಸಿಗುತ್ತೆ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಿರಂತರವಾಗಿ ಸೋಮವಾರ ನೀವು ನಿಮ್ಮ ಮನೆಯ ಪರಿಸರದಲ್ಲಿ 1 ಆದಿತ್ಯ ಹೃದಯ ಪಾರಾಯಣವನ್ನು ಪ್ರತಿದಿನ ಮಾಡುವುದು, 1 ಸೂರ್ಯನಾರಾಯಣ ದೇವರಿದ್ದರೆ ಆ ಕ್ಷೇತ್ರವನ್ನು ದರ್ಶನ ಮಾಡುವುದು, ಅಲ್ಲವಾದರೆ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ ಪ್ರತಿದಿನವೂ ನಿಮಗೆ ಶಕ್ತ್ಯಾನುಸಾರವಾದ ಓಂ ನಮಃ ಶಿವಾಯ ಅಂಥೇಳುವ ನಾಮಜಪವನ್ನು ಅಥವಾ ಪಂಚಾಕ್ಷರಿ ಜಪವನ್ನು ಮಾಡುವುದು ಬಹಳ ಒಳ್ಳೆಯದು. ಎಷ್ಟು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ವಾಸುದೇವ ಮತ್ತು ಉಮಾಪತಿ ಇವರ ಮಗಳು 27/5/1991 ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜನನಾಗಿದ್ದಾರೆ ಅಂತ ಹೇಳಿದ್ದಾರೆ. ಗುರುಗಳೇ, ನನ್ನ ಮದುವೆಯ ಸಮಯ ಯಾವಾಗ ಯೋಗ ಕೂಡಿ ಬರುತ್ತೆ ನನ್ನ ಮಗಳಿಗೆ ಅಂತ ಕೇಳಿದ್ದಾರೆ. ಇದು ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ನಿಮ್ಮ ಮಗಳಿಗೆ ಜನನಾಗಿದೆ. ಈಗ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾರ್ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಪ್ರಸ್ತುತ ಈಗ ಚಂದ್ರಭುಕ್ತಿ ವಿರಾಮವಾಗಿ ಕುಜಭುಕ್ತಿಯ ಸಂದರ್ಭದಲ್ಲಿ ಈಗ ಇವರಿದ್ದಾರೆ. ಬುಧನಿಗೆ ಕುಜ ಮಿತ್ರನಲ್ಲ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಏನೇ ಒಂದು ಮಾಡಿದರೂ ಸಹ ಅಷ್ಟು ಶುಭಪ್ರದವಾದ ಕಾಲ ಆಗುವುದಿಲ್ಲ ಅಂತ ಹೇಳ್ತೇನೆ. ಇನ್ನೊಂದು ತುಲಾ ರಾಶಿಗೆ ಬರುವ ವರ್ಷ ಏಪ್ರಿಲ್ ತಿಂಗಳ ಆಸುಪಾಸಿನಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಗುರುಗ್ರಹವು ಮಿಥುನ ರಾಶಿ ಪ್ರವೇಶ ಆದ ಮೇಲೆ ತುಲಾ ರಾಶಿಯವರಿಗೆ ದೈವಾನುಗ್ರಹ ದೇವತಾನುಗ್ರಹ ಪರಿಪೂರ್ಣ ಬರುವಂತಹ ಕಾಲ.
ಆ ಸಂದರ್ಭದಲ್ಲಿ ಮಂಗಳ ಕೆಲಸ ನೆರವೇರುವ ಎಲ್ಲ ಯೋಗಗಳು ಉಂಟಾಗುತ್ತೆ. ಅದಲ್ಲದೆ ಇವರ ಜಾತಕದಲ್ಲಿ 25/5/2025 ಈ ದಿನಾಂಕ ದಾಟಬೇಕು. ಅದರ ಮೇಲೆ ಬುಧ ದಶ ರಾಹುಭುಕ್ತಿಯಲ್ಲಿ ಇವರಿಗೆ ವಿವಾಹ ಯೋಗವು ಪೂರ್ಣವಾಗಿ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು, ನಿಮ್ಮ ಮಗಳಿಗೆ ಇಷ್ಟವಾದ ವರ ಮಾತ್ರ ವಿವಾಹಕ್ಕೆ ನಿರ್ಣಯ ಮಾಡಿ. ಅಲ್ಲ ಅಂತಾದರೆ ನಿಮ್ಮ ಮಗಳಲ್ಲಿ ಇಷ್ಟವಾದಂತಹ ವರನ ಬಗ್ಗೆ ವಿಮರ್ಶೆ ಮಾಡಿ ನಂತರ ಅದರ ಬಗ್ಗೆ ತಿಳಿದು ವಿವಾಹ ಮಾಡಿದರೂ ಒಳ್ಳೆಯದು ಅಂತ ಹೇಳ್ತೇನೆ. ಅಂತೂ ಇದರಲ್ಲಿ ಬುಧ ದಶ ರಾಹುಭುಕ್ತಿಯಲ್ಲಿ ಮಂಗಳ ಕೆಲಸ ನೆರವೇರುತ್ತೆ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಿ.